ಸರ್ ದರ್ಶನ್ ಸರ್ಗೆ ಫೈಟ್ ಸೀನ್ಸ್ ಗಳಲ್ಲಿ ಫ್ಯಾನ್ ಬೇಸ್ ಬೇರೆ ಬೇರೆ ಜನನೇ ಇದ್ದಾರೆ ಫ್ಯಾನ್ ಬೇಸ್ ಅಂತಾನೆ. ಈ ಸಿನಿಮಾದಲ್ಲಿ ಫೈಟ್ ಸೀನ್ಸ್ ಗಳು ಹೇಗ್ ಕಂಪೋಸ್ ಮಾಡಿದ್ರಿ, ಪ್ಲಸ್ ದರ್ಶನ್ ಸರ್ನ ತಲೆಯಲ್ಲಿ ಇಟ್ಕೊಂಡು ಅವ್ರ ಅಭಿಮಾನಿಗಳು ಇಟ್ಕೊಂಡು ಹೇಗ್ ಬಂತು ಸರ್ ಈ ಸೀನ್ಸ್? ನಾವು ಟಿವಿಯಲ್ಲಿ ನೋಡ್ಬೋದು, ಈಗ ಅದೇ ಸೀನ್ ಕಾಣ್ತಿದೆ ಬರೋದು ಫೈಟಿಂಗ್ ಸೀನ್, ಅದು ಆ ಸೀನ್ ಮಾಡ್ಬೇಕಂದ್ರೆ ಹೇಗಿತ್ತು ಸರ್ ನಿಮ್ಗೆ? ಇವಾಗ ನೀವು ರಾಬರ್ಟ್ ನೋಡ್ಬೋದು, ಅದರಲ್ಲಿ ಬೇರೆ ರೀತಿನೇ ಅವ್ರದ್ದು ಫೈಟ್ ಕಂಪೋಸ್ ಅಂದ್ರೆ ಸಿನಿಮಾ ಕಥೆ ಸ್ಕ್ರೀನ್ ಪ್ಲೇ ಹೋಗುತ್ತಲ್ವಾ, ಅದರಲ್ಲಿ ಏನು ಆ ಕ್ಯಾರೆಕ್ಟರ್ ಇದೆಯಲ್ವಾ ಅದು ಏನು ಪ್ಲೇ ಮಾಡುತ್ತೆ. ಇವಾಗ ಒಲೆ ಮಾರಿ ಫೈಟ್ ಮಾಡಬೇಕು, ಮುಂಚೆನೆ ಅವ್ರು ಒಬ್ಬ ಹೇಳಿರ್ತಾನೆ, ತಗೊಂಬರ್ದ ಅದೇನು ಈಸಿ ಅಲ್ಲ ಅದು, ಈ ಥರ ಈಗ ಅಲ್ಲಿ ರಾಕ್ಷಸರೇ ಇರ್ತಾರೆ ಅದನ್ನ ತರಬೇಕು ಹಂಗೆ ಅಂತೆಲ್ಲ ಅಲ್ಲಿ ಒಂದು ಅನ್ನಷ್ಟು ಬಿಲ್ಡಪ್ ಆದಮೇಲೆ. ಸೊ ಇಲ್ಲಿ ನೆಕ್ಸ್ಟು ಅವರು ಫೈಟ್ ಮಾಡ್ಬೇಕಾದ್ರೆ ಯಾವ ರೀತಿ ಅಂತ ಅಂದ್ಬಿಟ್ಟು ನಮ್ಮ ತರುಣ್ ರಾಮ್ ಲಕ್ಷ್ಮಣ್ ಸರ್ ಎಲ್ಲ ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡಿರ್ತೀವಿ. ಈ ಥರ ಸೀಕ್ವೆನ್ಸ್ ಇದೆ, ಹಿಂಗಿದೆ ಅಂತ ಅಂದಾಗ ಲಾಟ್ ಆಫ್ ಏನು ಡಿಸ್ಕಷನ್ ಆಗುತ್ತೆ. ಅವರೊಂದು ಔಟ್ಪುಟ್ ಕೊಡ್ತಾರೆ, ಒಂದು ಡೈರೆಕ್ಟರ್ ಒಂದು ಔಟ್ಪುಟ್ ಕೊಡ್ತಾರೆ, ನಾವೊಂದು ಔಟ್ಪುಟ್ ಕೊಡ್ತೀವಿ. ಆ ಔಟ್ಪುಟ್ ಅಲ್ಲಿ ಅದು ಡಿಸ್ಕಷನ್ ಮಾಡ್ತಾ 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 ಏನಾಗುತ್ತೆ, ಅದು ಬೇರೆ ರೀತಿ ಬರುತ್ತೆ ಆ ಫೈಟ್ ಕಂಪೋಸಿಷನ್. ಇದನ್ನ ಯಾವ ರೀತಿ ನೋಡಬೇಕು, ಯಾವ ಥರ ಮಾಡಬೇಕು ಅಂತಂದಾಗ ಏನು ಮಾಡಿದೆ, ರಾಮ್ ಲಕ್ಷ್ಮಣ್ ಅವರು ಆಕ್ಚುಲಿ ನಾವು ಫೈಟ್ ಶುರು ಮಾಡೋದಕ್ಕಿಂತ ಒಂದು 2 days ಬಿಫೋರ್ ಒಂದು ರಿಹರ್ಸಲ್ ಮಾಡ್ತಾರೆ. ಎಲ್ಲ ಫೈಟರ್ಸ್ನ ಕರೆಸಿ ಹೀರೋನ ಒಂದು ಡಮ್ಮಿ ಥರ ಒಬ್ಬರನ್ನ ಇಟ್ಕೊಂಡು ನಾವೊಂದು ಫೈಟ್ನ ಕಂಪೋಸ್ ಮಾಡ್ಕೊತೀವಿ ನೀಟಾಗಿ, ಅದನ್ನ ಹಿಂಗೆ ಅಂತ ಕಂಪೋಸ್ ಮಾಡ್ಕೊತೀವಿ. ಅದನ್ನ ಫೈಟ್ ಶುರು ಹಾಕಿನ ಮುಂಚೆ ನಾವು ದರ್ಶನ್ ಸರ್ಗೆ ಅದನ್ನ ತೋರಿಸ್ತೀವಿ, ಬಸ್ ಈ ಥರ ಫೈಟಿಂಗ್ ಇದೆ ಅಂತ. ಅದು ನೋಡಾದ್ಮೇಲೆ ಚೆನ್ನಾಗಿ ಈ ಥರ ಅಂತೆಲ್ಲ ಅವ್ರು ಕೂಡ ಯಾವ್ದಾದ್ರು ಇದ್ರೆ ಅವ್ರು ಕೂಡ ಅದನ್ನ ಫೀಡ್ಬ್ಯಾಕ್ ಕೊಡ್ತಾರೆ. ಕೊಟ್ಟಿದ ತಕ್ಷಣನೇ ಈ ಫೈಟು ಎಲ್ಲ ಥರದಲ್ಲೂ ಈ ಫೈಟ್ ಒಂದು ಆಗಿದೆ. ಏನಂತಂದ್ರೆ ನೀವು ಈ ಫೈಟ್ ತಗೊಳ್ಳಿ, ಇದರಲ್ಲಿ ಒಂದು ಕೈಯಲ್ಲಿ ಅವರು ಫೈಟ್ ಮಾಡ್ತಾರೆ. ಇನ್ನೊಂದು ಈ ಫಾರೆಸ್ಟ್ ಫೈಟ್ ತಗೊಳ್ಳಿ, ಅದ್ರಲ್ಲಿ ಎರಡು ಕೈನೂ ಇರಲ್ಲ ಕೂಡ. ಅದು ಆ ಥರದೊಂದು ಕಂಪೋಸಿಂಗ್. ಇದು ನಾನು ಅನ್ಕೊಂಡಿರೋದು ಇದು ಫಸ್ಟ್ ಟೈಮ್ ಅಂತ ನಾನು ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಗೊತ್ತಿಲ್ಲ, ನೋಡಿಲ್ಲ ನಾನು. 2 ಕೈಗೆ ಬೇಡಿ ಹಾಕಿ ವಿತೌಟ್ ಅದು ಆಕ್ಚುಲಿ ಅದು ನಮ್ಗೆ ಸಖತ್ ಚಾಲೆಂಜ್ ಇದ್ದಿದ್ದು, ಎಲ್ರಿಗೂ ಚಾಲೆಂಜ್ ಅದು ಆಕ್ಚುಲಿ. 2 ಕೈಯಿಂದ ಹೆಂಗೆ ಫೈಟ್ ಮಾಡೋದು, ಕಂಪೋಸ್ ಮಾಡ್ಬೇಕಂತಾಗ ಅವಾಗ ರಾಮ್ ಲಕ್ಷ್ಮಣ್ ಸರ್ ನಮ್ಮ ಡೈರೆಕ್ಟರ್ ಆಕ್ಚುಲಿ ಫಸ್ಟು ತರುಣ್ ಒಂದು ಐಡಿಯಾ ಕೊಟ್ಟಿದ್ದು. ಈ ಆ ಕತ್ತಿ ಗಿತ್ತಿ ಎಲ್ಲ ಎತ್ತೋದು ಅದು ಎಲ್ಲ ಇದೆಯಲ್ಲ, ಅದು ಒಂದಷ್ಟು ಐಡಿಯಾ ಅವ್ರಿಗೆ ಬೌನ್ಸ್ ಮಾಡಿದಾಗ ಅವಾಗ ಇವರು ಒಂದು ಗ್ರಿಪ್ಪು ಅವರು ಸಿಕ್ಕಿದ್ರು ರಾಮ್ ಲಕ್ಷ್ಮಣ್ಗೆ. ಓಕೆ ಸರ್, ನಾವು ಇದನ್ನ ಇಟ್ಕೊಂಡು ಅದನ್ನ ಪ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅದೊಂದು ಪ್ಲೇ ಮಾಡಿದ್ವಿ. ಅದಾದ ಮೇಲೆ ಇನ್ನೂ ಒಂದು ಬಾವಿ ಫೈಟ್. ಈ ನಮಗೆ ಆಕ್ಚುಲಿ ಈ ಸಿನಿಮಾದಲ್ಲಿ ಇರೋದೇ 3 ಫೈಟ್. ನಾವು ಈ 3 ಫೈಟನ್ನು ಬೇರೆ ಜಾನರ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲೇ ತೋರಿಸ್ಬೇಕು ಅನ್ನೋ. ಯಾಕೆ ಇವಾಗ ನೀವು ಹಿಂದೆ ದರ್ಶನ್ ಸರ್ ಫೈಟ್ ಅಲ್ವಾ, ಒಂದು ಇಂಟ್ರೊಡಕ್ಷನ್ ಒಂದು ಫೈಟ್ ಅಂತ ಒಂದಿರುತ್ತೆ, ಒಂದು ಕ್ಲೈಮ್ಯಾಕ್ಸ್ ಒಂದು ಫೈಟ್ ಅಂತ ಇರುತ್ತೆ. ಈ ಥರದ್ದು ಅವ್ರದ್ದು ಒಂದು 3-4 ಫೈಟ್ ಅಂತ ಒಂದು ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ನೀವು ಗಮನಿಸ್ಬೋದು, ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಫೈಟೇ ಇಲ್ಲ. ಅದನ್ನ ಮುಗಿಸಿ ಅಂದ್ರೆ ಆ ಕ್ಲೈಮ್ಯಾಕ್ಸ್ನ ತಗೊಂಡ್ ಬಂದಿರೋ ರೀತಿನೇ ಬೇರೆ. ಆದ್ರೆ ಪ್ರೀ ಕ್ಲೈಮ್ಯಾಕ್ಸ್ಗಿನ್ನ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಅಂತ ಹೇಳಕ್ಕಾಗಲ್ಲ, ಮುಕ್ಕಾಲು ಭಾಗದಲ್ಲಿ ಆ ಬಾವಿ ಫೈಟ್ ಒಂದು ನಿಮಗೆ ಬರುತ್ತೆ, ಆಯ್ತಾ. ಸೊ ಒಂದೊಂದು ಫೈಟ್ ಕೂಡ ಮಾಡಬೇಕಾದ್ರೆ ಒಂದೊಂದು ಆಯಾಮದಲ್ಲಿ ಮಾಡಿದ್ದೀವಿ. ನೀವು ಫಾರೆಸ್ಟ್ ಫೈಟ್ ತಗೊಳ್ಳಿ, ಅದು ಬೇರೆ ಥರ. ನೀವು ಬಾವಿ ಫೈಟ್ ತಗೊಳ್ಳಿ, ಅದು ಬೇರೆ ಥರ. ಈ ಫೈಟ್ ತಗೊಳ್ಳಿ, ಬೇರೆ ಥರ. ಸೊ ನಿಜವಾಗ್ಲೂ ಒಂದು ಬಿಗ್ ಸಪೋರ್ಟ್ ಅಂದ್ರೆ ನಮಗೆ ದರ್ಶನ್ ಸರ್. ಯಾಕಂದ್ರೆ ನಾವು ಏನೇ ವಿಜುವಲ್ನ ಇದನ್ನ ಅಚೀವ್ ಮಾಡ್ತೀವಿ ಅಂತಂದ್ರೆ ಅದನ್ನ ಅವ್ರು ಮಾಡಿದ್ರೆ ಒಂದು ಮಾತು ಅಷ್ಟೇ, ಇದಾಗಲ್ಲ ಚೆನ್ನಾಗಿ, ಇದು ಸಕ್ಕದಿದೆ ಅಂತಂದ್ರೆ ಆ ವಿಜುವಲ್ ಹೋಯ್ತು, ಇದನ್ನು ಆ ಕಂಟೆಂಟ್ ಏನಿದೆ ಅದೇ ಹೋಯ್ತು. ಬಟ್ ನಿಜವಾಗ್ಲೂ ಅವ್ರು ಪ್ರತಿ ಒಂದು ಇದರಲ್ಲೂ ಕೂಡ ನೀವು ನೋಡಿರ್ಬೋದು ಎಷ್ಟು ರಿಸ್ಕಿ ನಾವು ಫೈಟ್ಸ್ಗಳನ್ನ ಮಾಡಿದ್ದೀವಿ. ಒಂದು ಆಮೇಲೆ ರಿಯಲ್ ಆಗಿ ಬೆಂಕಿ ಹಾಕಿದ್ದೀನಿ ನಾನು, ಅದೆಲ್ಲ ಯಾವ್ದು ಫೇಕ್ ಅಲ್ಲ, ರಿಯಲ್ ಆಗಿ ಬೆಂಕಿ ಹಾಕಿರೋದು. ಇವಾಗ ನೀವು ಅವ್ರು ಯಾವ್ದು ಹಿಂಗೆ ಕುತ್ಕೊಂಡು ಯಾವ್ದೋ ಮಾತಾಡ್ತಾರೆ ಅಂತಂದ್ರೆ ಮುಂದೆ ನಾನು ಬೆಂಕಿ ಹಾಕಿರ್ತೀನಿ. ನೀವು ಒಂದು 4 ಸೆಕೆಂಡ್ 5 ಸೆಕೆಂಡ್ ಅಷ್ಟೇ ಇರ್ಬೋದು, ಅದೇ ಫುಲ್ ಕೈ ಎಲ್ಲ ಸುಟ್ಕೊಂಡು ಹೋಗ್ಬಿಡ್ತದೆ ನಿಮಗೆ ಆ ಥರ. ಬಟ್ ಅವರು ಇಲ್ಲ ನಾನು ಮಾಡ್ತೀನಿ ಚೆನ್ನಾಗಿ ಮಾಡೋದು. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಒಂದು ಗಾರ್ಡ್ ಮಾಡಿರ್ತೀವಿ, ಅದೇನು ಮುಂದೆ ಇಟ್ಟಿರ್ತೀವಿ. ಟೇಕ್ ಅಂದಾಗ ನೀವು ತೆಗಿಲೇಬೇಕು. ಅದು ಅವರು ಡೈಲಾಗು ಮಾಡ್ಬೇಕಾದ್ರೆ ಮಿನಿಮಮ್ ಒಂದು 30 ಸೆಕೆಂಡ್ಸ್ 35 ಸೆಕೆಂಡ್ಸ್ ಮಾಡೇ ಮಾಡ್ತಾರಲ್ವ, ಅದು 35 ಸೆಕೆಂಡ್ ನೀವು ತಡ್ಕೊಳಕ್ಕಾಗಲ್ಲ ನೀವು ಆ ಬೆಂಕಿ ಮುಂದೆ. ಸೊ ಈ ಥರದ್ದು ಈ ಬೆಂಕಿ, ಗಾಳಿ, ಇದು ಮಳೆ, ಈ ಥರದಂದ್ರೆ ಹೊಗೆ, ಈ ಥರದ್ದು ಎಲ್ಲ ಒಂದು ಇದ್ರದ್ದು ಕೂಡ ಮಾಡಿದ್ದೀನಿ. ಅದಕ್ಕೆಲ್ಲಾನು ಪಾಪ ಅವರು ಅಂದ್ರೆ ಇಲ್ಲ ನೀನು ಮಾಡ್ತೀನಿ ಅನ್ನೋ ಒಂದು ಅಂದ್ರೆ ಸಪೋರ್ಟಿವ್ ಆಗಿ ಅವರು ನಿಂತಿದ್ದಾರೆ. ಸೊ ಇವತ್ತು ಏನೇ ವಿಜುವಲ್ ಮಾತಾಡ್ತಾ ಇದೀವಿ ಅಂತಂದ್ರೆ ನಾನು ಕ್ರೆಡಿಟ್ ನನ್ನ 3 ಜನಕ್ಕೆ ಕೊಡ್ತೀನಿ. ಒಂದು ನಮ್ಮ ಡೈರೆಕ್ಟರ್ಗೆ, ನಮ್ಮ ತರುಣ್ ಸುಧೀರ್ಗೆ, ಇನ್ನೂ ಒಂದು ನಮ್ಮ ರಾಕ್ಲೈನ್ ಸರ್ಗೆ, ಇನ್ನೊಂದು ನಮ್ಮ ಬಾಸ್ಗೆ. ಯಾಕಂತಂದ್ರೆ ಅವರು 3 ಜನನು ನನಗೆ ಒಂದೊಂದು ವಿಚಾರದಲ್ಲಿ ಒಂದೊಂದು ಇದರಲ್ಲಿ ಇವರು 3 ಜನದ್ದು ಬಿಗ್ ಸಪೋರ್ಟ್ ನನಗೆ.
ರಾಕ್ಲೈನ್ ಸರ್ ಈ ತರ ಹಿಂಗೆ ಅನ್ಕೊಂಡಿನಿ ಸರ್, ಈ ತರ ಅನ್ಕೊಂಡಿನಿ ಅಂತಂದಾಗ ಆಯ್ತು ಮಾಡಮ್ಮ ಇದು ಸರ್, ಈ ತರ ಕ್ಯಾಮ್ರಾ ಈ ತರ ಲೆನ್ಸ್ ಒಂದು ಬೇಕು ಸರ್, ಈ ಥರದ್ದು ಒಂದು ಶಾರ್ಟ್ ತರ್ಸ್ಕೊಂಬ ಅಂದ್ರೆ ಒಂದು ಸಪೋರ್ಟಿವ್. ಅವ್ರು ಯಾಕಮ್ಮ ಇದು ನಾನು ಇಡೀ ಕಾಟೇರ ಸಿನಿಮಾದಲ್ಲಿ ಒಂದು ದಿನ ಕೂಡ ನನಗೆ ರಾಕ್ಲೈನ್ ಸರ್ ಇದ್ಯಾಕೆ ತಗೋತೀಯಾ, ಇದ್ಯಾಕೆ ಮಾಡ್ತಿದ್ಯಾ, ಏನು ಯಾವತ್ತೂ ಕೇಳಿಲ್ಲ. ಅವ್ರು ಫಸ್ಟ್ ನಾನು ಸಿಟ್ಟಿಂಗಲ್ಲಿ ಕೂತಾಗ ಒಂದೇ ಅವ್ರು ಮಾತು ಹೇಳಿದ್ದು, ಸುಧಾಕರ್ ನೀನು ಏನು ಬೇಕೋ ನೀನು ತಗೋ ಆಯ್ತಾ, ಔಟ್ಪುಟ್ ಹಂಗೆ ಕಾಣಬೇಕು, ಯಾವುದು ವೇಸ್ಟ್ ಮಾಡಬೇಡ ಆಯ್ತಾ ಅಂತಂದ್ರು. ಸೊ ಅದನ್ನ ನಾನು ಗಮನದಲ್ಲಿ ಇಟ್ಕೊಂಡು ನಾನು ಏನೇ ತಗೊಂಡ್ರು ಏನೇ ಇಟ್ಕೊಂಡ್ರು ಅವ್ರು ಯಾವತ್ತು ಯಾಕೆ ಏನು ಅಂತ ಯಾವತ್ತೂ ಕೇಳಿಲ್ಲ. ಈವನ್ ನನಗೆ ಲಾಸ್ಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ ಅವರು ನನಗೆ ಫೋನ್ ಮಾಡಿ ಅಷ್ಟೇ ವಿಚಾರಿಸ್ಕೊಂಡಿದ್ದಾರೆ, ಯಪ್ಪ ಏನಾಗ್ತಿದೆ, ಏನು ಮಾಡ್ತಿದ್ದೀರಾ, ಎಲ್ಲ ಆಗ್ತಿದ್ಯಾ, ಚೆನ್ನಾಗಿ ಆಗ್ತಿದ್ಯಾ, ನನಗೆ ಏನಾದರೂ ಇದ್ರೆ ನನಗೆ ಹೇಳು ಅಂತ. ನಾನು ಸಿನಿಮಾ ರಿಲೀಸ್ ಟೈಮ್ವರೆಗೂ ಕೂಡ ಅವರು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನ ಒಂದು ಬಾಸ್ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಕಮ್ಮಿನೇ ಅವ್ರ ಬಗ್ಗೆ. ಯಾಕಂತಂದ್ರೆ ನಮ್ಮನ್ನ ಅಷ್ಟು ಲವ್ ಮಾಡ್ತಾರೆ, ಒಬ್ಬ ಟೆಕ್ನಿಷಿಯನ್ ಆಗಿ ನಮ್ಮನ್ನ ಅಷ್ಟೊಂದು ಲವ್ ಮಾಡ್ತಾರೆ. ನಾನು ಏನೇ ಒಂದು ಶಾರ್ಟ್ ಕಂಪೋಸಿಂಗ್ ಮಾಡಿದ್ದೀನಿ, ಏನೇ ಶಾರ್ಟ್ ಇದ್ದೀನಿ ಅಂತಂದ್ರೆ ಕೂಡ ಅವರು ಇದು ಬೇಡ ಅಂತ ನಾನು ಚೌಕಾಯಿಂದ ಕೂಡ ಇವತ್ತಿನವರೆಗೂ ಏನ್ ಮಾಡ್ಕೊಂಡು ಬಂದಿದ್ದೀನೋ ಅವ್ರು ಒಂದು ದಿವಸ ಕೂಡ ಅವ್ರು ಹೇಳಿಲ್ಲ. ಏನೇ ಇದ್ರು ಕೂಡ ಯಾವ ತರ ಇದ್ರು ಕೂಡ ಅವ್ರು ನೀರಿಗೆ ಇಳಿಬೇಕು ಅಂತಂದ್ರು ಕೂಡ ಅವ್ರು ನೀರಿಗೆ ಇಳಿತಾರೆ. ಆತರ ಅಂದ್ರೆ ಈ ತರದೊಂದು ಕಂಪೋಸಿಂಗ್ ಮಾಡಿದೀನಿ ಬಾಸ್ ಅಂತಂದ್ರು ಕೂಡ ಆಯ್ತು ಚೆನ್ನಾಗಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಿರೋ ಅಷ್ಟೇ ಬಿಟ್ರೆ ಇದು ಬೇಡ ಇದಾಗಲ್ಲ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಸೊ ಇವತ್ತಿಗೆ ನಾನು ಏನೇ ವಿಜುವಲ್ ಅಷ್ಟು ಚೆನ್ನಾಗಿ ಬಂದಿದ್ದೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ದೆ, ಅಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ಇವರು 3 ಜನ ಕಾರಣ. ಎಸ್ಪೆಷಲಿ ಇನ್ನೊಂದು ನಮ್ಮ ತರುಣ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಕಥೆಗಂತ ಕೂತ್ಕೊಂಡಾಗ ನಾವು ಪ್ರತಿಯೊಂದನ್ನು ಒಂದು ಸೀನಿಂದ ಹಿಡಿದು ಫೈಟಿಂದ ಹಿಡಿದು ಸಾಂಗಿಂದ ಹಿಡಿದು ಎಲ್ಲಾನು ನಾವು ಡಿಸೈನ್ ಮಾಡ್ತೀವಲ್ಲ, ಅದರೆಲ್ಲ ಒಂದು ಬಿಗ್ ಸಪೋರ್ಟಿವ್ ಆಗಿ ನಿಂತಿರ್ತಾನೆ. ಅಂದ್ರೆ ನಾನು ಈ ಥರದ್ದೇನೋ ಒಂದು ಮಾಡೋಣ ಅಂತ ಅಂದ್ರೆ ಮನೆ ಮಾಡೋಣ, ಇದು ಸ್ವಲ್ಪ ಒಂದು ರಿಸ್ಕ್ ಆಗಲ್ವಾ ಅಂತಂದ್ರೆ, ಅಲ್ಲ ಒಂದು ಸ್ವಲ್ಪ ರಿಸ್ಕ್ ಇದ್ರೇನೆ ನಾವು ಏನಾದರೂ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ಇದು ಸ್ವಲ್ಪ ರಿಸ್ಕ್ ತಗೊಂಡ್ರೆ ಸ್ವಲ್ಪ ನೀನು ಒಂಚೂರು ಬಾಸ್ಗೆ ಒಂಚೂರು ನೀನು ಕನ್ವೆ ಮಾಡು ಅಂತಂದಾಗ ಅವನೇನು ಮಾಡ್ತಾನೆ, ಅದನ್ನ ಹೇಳ್ತಾ ಅದನ್ನ ಬಾಸ್ಗೆ ಕನ್ವೆ ಮಾಡ್ತಾನಲ್ವ, ಆಯ್ತು ಓಕೆ ಮಾಡೋಣ ಅಂತಂದಾಗ ಇದೆಲ್ಲಾನು ಸಪೋರ್ಟಿವ್ ಆಗಿ ಏನು ಇವಾಗ ಇವರು 3 ಜನ ನನಗೇನು ಸಪೋರ್ಟಿವ್ ಆಗಿ ನಿಂತಿರಲ್ಲ. ಸೊ ಇವತ್ತು ಏನಿಂದ ಒಂದು ಕಾಟೇರ ಮೇಲೆ ಒಂದು ಸಕ್ಸಸ್ ಕಾಣ್ತಾ ಇದೀವಿ, ಒಂದು ವಿಜುವಲ್ ಆ ಸಿನಿಮಾದ ಒಂದು ವಿಜುವಲ್ಗೋಸ್ಕರ ಮಾತಾಡ್ತಿದ್ದಾರೆ ಎಲ್ಲರೂ ಅಂತಂದ್ರೆ ನನಗೆ ಇವ್ರು 3 ಜನಕ್ಕೆ ನಾನು ಟ್ರೀಟ್ ಕೊಡ್ತೀನಿ. ಸರ್ ಇನ್ನೊಂದು ಸ್ಟಂಟ್ ಮಾಸ್ಟರ್ ವಿನೋದ್ ಸರ್ ಕೇಳಿದಾಗ ಅದನ್ನ ಸರ್ಗೆ ಕೇಳಿ ಹೆಂಗಾಗಿದೆ ವಿಜಯ ಸರ್, ಇನ್ನೊಂದು ಚಾಟಿಯಲ್ಲಿ ಹೊಡಿಯೋದು, ದರ್ಶನ್ ಸರ್ಗೆ ಚಾಟಿಯಲ್ಲಿ ಹೊಡಿಯೋದು, ನಿಮ್ಗೆ ಆ ಒಂದು ಸೀನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿತ್ತು ಸರ್ ಚಾಟಿಯಲ್ಲಿ ಹೊಡಿಯೋ ಸೀನ್? ಇಲ್ಲ, ನಾವು ಅವನಿಗೆ ಸರಿ ಡಮ್ಮಿ ಒಂದು ಮಾಡಿಸಿದ್ವಿ. ನೀವು ಏನೇ ಡಮ್ಮಿ ಮಾಡಿಸಿದ್ರಿ, ಏನೇ ಒರಿಜಿನಲ್ ಇಟ್ಟರು ಕೂಡ ನೀವು ಹೊಡೆದಾಗ ಅದು ಹೇಟ್ ಬಿದ್ದೇ ಬೀಳ್ತದೆ. ಅದು ಏನು ದರ್ಶನ್ ಸರ್ಗೆ ರಿಯಲ್ ಮಾರ್ಕ್ ಬಂದಿತ್ತ ಸರ್? ಇಲ್ಲ ಆಕ್ಚುಲಿ ಅದು ನಾವು ಅದು ಮಾಡಿದ್ದು, ಬಟ್ ಬಿದ್ದಿದಂತೂ ಕರೆಕ್ಟ್. ಯಾಕಂದ್ರೆ ಅವ್ರೇ ಇಲ್ಲ ಚೆನ್ನಾಗಿ ನೋಡಿ ಅಂದ್ರೆ ಆ ಎಫೆಕ್ಟಿವ್ ಇರಬೇಕು ಅಂತ ನಮ್ಗೊಂಥರ ಬೇಜಾರು ಚಾಟಿನಲ್ಲಿ ಓಡಿಸೋದು ಅಂದ್ರೆ. ನಾವು ಸೀನ್ಗೋಸ್ಕರ ಮಾಡ್ತಾ ಇದ್ದೀವಿ, ಬಟ್ ಅದನ್ನ ಅವರು ರಿಯಲ್ ಆಗಿ ಅದು ತಿಂದ್ರು. ಅದಕ್ಕೂ ನಾವು ಅವ್ನು ಹೊಡೆಯೋನಿದಾರಲ್ಲ, ಅವ್ನು ಆಕ್ಚುಲಿ ಫೈಟ್ ಮಾಸ್ಟರ್ ಅಸಿಸ್ಟೆಂಟ್ ಆಕ್ಚುಲಿ ಅವ್ನು. ಯಾಕಂದ್ರೆ ಬೇರೆಯವ್ರಿಗೆಲ್ಲ ಹೊಡೆದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅಟ್ಲೀಸ್ಟ್ ಟೆಕ್ನಿಕಲಿಗೆ ಆದ್ರೂ ಹೊಡಿಲಿ ಅಂತಂದ್ರೆ, ನೀವೇನೇ ಟೆಕ್ನಿಕಲಿಗೆ ಹೊಡೆದ್ರು ಕೂಡ ಫಸ್ಟ್ ಓಪನಿಂಗ್ ಶಾರ್ಟ್ ಕರೆಕ್ಟಾಗಿ ನೋಡ್ರಿ. ಫಸ್ಟ್ ಓಪನಿಂಗ್ ಶಾರ್ಟ್ ಅವ್ರಿಗೆ ಹೋಗಿ ಹಿಂಗ್ ನಿಂತ್ಕೊಂಡು ಫಸ್ಟ್ ಪರ್ದು ಬೀಳ್ತಾಗುತ್ತೆ ಒಂದು ಚಾಟಿ, ಅವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ಅವರು ಹಿಂಗಂತಾರೆ ಆಕ್ಚುಲಿ ಆ ಚಾಟಿದು ಕೊನೆಯದು ಹಿಂಗೆ ಕತ್ತತ್ರ ಬಂದು ಅದು ಹಿಂಗೆ ಎಳ್ಕೊಂಡು ಹಿಂಗೆ ಹೋಗುತ್ತದೆ. ಆ ಚಾಟಿದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಗೇಟ್ ಅದು ಆಕ್ಚುಲಿ ಅದು ಬಿದ್ದಿದ್ದು, ಅದು ರಪ್ ಅಂತ ಬಿದ್ದು ಅವ್ನ ಚಾಟಿನ ಹಿಂಗೆ ಎಳಿಬೇಕಾದ್ರೆ ಅದು ಸರಕ್ಕಂದು ಹಿಂಗೆ ಹೋಗುತ್ತೆ. ಅವ್ರು ಒಂದ್ಸಲ ಡಿಸ್ಟರ್ಬ್ ಆಗ್ತದೆ ನೋಡಿ ಅದರಲ್ಲಿ. ಅದು ನಿಮ್ಗೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನು ಅಂತ. ಸೊ ಒಂದು 4-5 ಶಾರ್ಟ್ ಅನ್ನ ನಾವು ಹಂಗೆ ಹೊಡ್ತಾ ಇದ್ದೀವಿ. ಅದನ್ನೇ ಹೇಳ್ತೀರಲ್ಲ, ಈ ತರದ್ ಮಾಡ್ಬೇಕು ಅಂತಂದ್ರೆ ಅವ್ರು ಮಾಡ್ತಾರೆ. ಇಲ್ಲ ಅದು ರಿಯಲ್ ಆಗಿ, ಅದು ಫೇಕ್ ಆಗಿ ಅದು ಹೊಡಿದ್ರೆ ಗೊತ್ತಾಗ್ಬಿಡುತ್ತೆ. ಫೇಕ್ ಆಗಿ ಹೊಡೆದ್ರೆ ಸ್ವಲ್ಪ ಒಂಚೂರು ಹೊಡಿ ಅಂತಂದಾಗ ನಾವು ನೋಡ್ಕೊಂಡು ಅಂತ ನಾವು ಅವನಿಗೆ ಹೇಳ್ತಾ ಆ ಸೀನ್ ನಾವು ಮಾಡಿದ್ದು. ಸೊ ಎಲ್ಲ ಅದು ಏನೇ ಕ್ರೆಡಿಟ್ ಇದ್ರು ಕೂಡ ಅದು ಆ ಸೀನ್ ಇವತ್ತಿಗೆ ನಮ್ಮ ಬಾಸ್ ಬಗ್ಗೆ ಎಲ್ಲರೂ ಅವರು ಇಷ್ಟು ಒಂದು 55 ಸಿನಿಮಾ ಒಂದು ಕಡೆ ಆದ್ರೆ ಇದೊಂದು ಸಿನಿಮಾ ಒಂದು ಕಡೆ, ದರ್ಶನ್ ಸರ್ ಬೇರೆ ಲೆವೆಲಲ್ಲಿ ಅವ್ರು ಆಕ್ಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಇದೆಲ್ಲಾನು ಅವ್ರಿಗೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಇವತ್ತು ಅವ್ರ ನಟನೆ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ರ ಫೈಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲ ಅಂತಂದ್ರೆ ಅದು ಅವ್ರ ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕ್. ನಾನು ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾಗೆ ಅವರು ಸಖತ್ ಡೆಡಿಕೇಟ್ ಮಾಡಿದ್ದಾರೆ. ಅವ್ರು ಆ ಟೈಮ್ ಇರ್ಬೋದು, ಅವ್ರು ಇರ್ಬೋದು, ಈ ಸಿನಿಮಾಗೆ ಅಷ್ಟು ಡೆಡಿಕೇಟ್ ಮಾಡಿರೋದ್ರಿಂದನೇ ಇವತ್ತಿಗೆ ಈ ಒಂದು ಔಟ್ಪುಟ್ ಇರೋದು.
ಸರ್ ಲಾಸ್ಟ್ ಎಲ್ಲರಿಗೂ ಕಾಡದಂತ ಸೀನ್ ಯಾವ್ದಂದ್ರೆ ಲಾಸ್ಟ್ ವಯಸ್ಸಾಗಿರೋ ಅಂದ್ರೆ ಎಮ್ಮೆ ಅಂತ ಬರೋರು ಅದು ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಆ ಸೀನ್ಗೆ ವಿಜುವಲ್ಸ್ ಎಲ್ಲ ಬರ್ತಿತ್ತು, ನೀವು ನೋಡಿರ್ಬೇಕೇನೋ. ಆ ಸೀನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ನಾವು ಆ ಸೀನ್ ತೆಗಿಬೇಕಾದ್ರೆ ನಾನು ಸಖತ್ ಎಕ್ಸೈಟ್ ಆಗಿದ್ವಿ. ಯಾಕಂತಂದ್ರೆ ಕೋಣ ಎತ್ಕೊಂಡು ಆ ಒಂದು ರಿವೀಲಿಂಗ್ ಶಾಟ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಎಲ್ರಿಗೂ ಅಂದ್ರೆ ಅಲ್ಲಿರೋರಿಗೆ ಎಲ್ರಿಗೂ ಫಸ್ಟ್ ಟೈಮ್ ಆ ಮುಖ ಅವರು ಅಂದ್ರೆ ಆ ವ್ಯಕ್ತಿನ ನೋಡೋದಕ್ಕೆ ವಿನೋದ್ ಆಳ್ವಾಗ್ಲಿ ಮತ್ತೊಬ್ಬರಾಗ್ಲಿ ಎಲ್ಲರಿಗೂ ಅದ್ರ ಹಿಂದೆ ಒಂದು ಸೀನ್ ಆಗಿರುತ್ತೆ. ಆ ಶ್ರುತಿಯಮ್ಮ ಮಗಳ ಹತ್ರ ಒಂದು ಎಮೋಷನ್ಸ್ ಸೀನ್ ಆಗಿರ್ಬೋದು, ಅಲ್ಲಿರೋ ರೈತರುಗಳು, ಕುಮಾರ್ ಗೋವಿಂದ್ ಸರ್ ಇವ್ರದಲ್ಲೇ ಒಂದು ಸೀನ್ ಆಗಿರುತ್ತೆ, ಒಂದು ಎಮೋಷನಲ್ ಒಂದು ಸೀನ್ ಆಗಿರುತ್ತೆ. ಅದಾದ್ಮೇಲೆ ಇದು ನೆಕ್ಸ್ಟ್ ಕಿಕ್ ಕೊಡುವಂತಹ ಒಂದು ಸೀನು. ಇನ್ನೊಂದು ಹೇಳ್ತೀನಿ, ಇದು ಹೀರೋಯಿನು ಸತ್ತೋಗ್ತಾರಲ್ಲ, ಅದ್ರದ್ದೊಂದು ಸೀನು ಶೂಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಈ ಸೀನ್ ಹೆಂಗಿದೆ, ಈ ಸೀನಲ್ಲಿ ಅವರು ಅಳಬೇಕು, ಈ ಸೀನ್ ಅದನ್ನ ಆ ರೀತಿ ಮಾಡಬೇಕು ಅನ್ನೋದು ನಮಗೂ ಡೈರೆಕ್ಟರ್ ಎಲ್ರಿಗೂ ಇಡೀ ಗೊತ್ತಿರೋ ಎಲ್ರಿಗೂ ಗೊತ್ತಿದೆ. ಸರಿ ಅಂದ್ಬಿಟ್ಟು ನಾವು ಶೂಟ್ ಮಾಡ್ತಾ ಇದ್ವಿ. ನಾನು ಸರಿ ಲೈಟಾಗಿ ಒಂದು ಝೂಮ್ ಹೋಗ್ತಾ ಇದ್ದೀನಿ. ಅವ್ರು ಮಾಡ್ತಾ ಇದ್ರೆ ನನಗೆ ನನ್ನ ಲೆಫ್ಟ್ ಐಯಲ್ಲಿ ನಾನು ಇದು ವ್ಯೂ ಫೈಂಡರ್ ನೋಡೋದು, ಕುತ್ಕೊಂಡು ಹಿಂಗೆ ವೈ ಫೈಂಡರ್ ನೋಡ್ತಾ ಇದ್ದೀನಿ. ನನ್ನ ಕಣ್ಣಲ್ಲೇ ನೀರು ಬರ್ತಾ ಇದೆ. ನಂಗೆ ಡಿಸ್ಟರ್ಬ್ ಆಗಕ್ಕಾಗಲ್ಲ. ನನ್ಗೆ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ನನಗೆ ಫ್ರೇಮ್ ಏನು ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಾಗ ಆ ವ್ಯೂ ಫೈಂಡರ್ ಅಲ್ಲಿ ನನಗೇನು ಕಾಣ್ತಾನೆ ಇಲ್ಲ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಅದನ್ನ ನಾನು ಹಿಂಗೆ ಝೂಮ್ ಮಾಡ್ತಾ ಇದೀನಿ. ಅವ್ರನ್ನ ಮುತ್ತು ಇಟ್ಬಿಟ್ಟು ಹಿಂಗೆ ಮಲಗಿಸಿ ಹಿಂಗೆ ಎದಳ್ಬೇಕಾದ್ರೆ ನೋಡಿ ನನಗೆ ಎತ್ತಕ್ಕೆ ಆಗಿಲ್ಲ. ಆ ಫ್ರೇಮ್ ನನಗೇನು ಕಾಣಿಸ್ತಿಲ್ಲ. ಒಂದು ಐಡಿಯಾದ ಮೇಲೆ ನಾನು ಆ ಫ್ರೇಮ್ನ ಎತ್ತಿರೋದು. ಅಂದ್ರೆ ಕಣ್ಣಲ್ಲಿ ನನಗೆ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಅದಾದ್ಮೇಲೆ ಅವರು ಶಾರ್ಟ್ ಎಲ್ಲ ಮುಗಿದ ತಕ್ಷಣನೇ ನಾನು ಈಗ ಹೋಗ್ಬಿಟ್ಟು ಸೈಡ್ ಆ ಕಡೆ ಅವರು ಶಾರ್ಟ್ ಆಗಿದ್ದಷ್ಟು ಬಂದ್ಬಿಡ್ತಾರೆ ಮಾನಿಟರ್ ಹತ್ರ, ನನ್ನ ಹತ್ರ ಬಂದು ಓಕೆನಪ್ಪಿ ಅನ್ನೋದಕ್ಕೆ ಅವ್ರು ಅಂಡರ್ಸ್ಟ್ಯಾಂಡ್ ಕೇಳಕ್ ಬರ್ತಾರೆ. ಅವ್ರು ಹಂಗೆ ಕೇಳಕ್ ಬಂದು ನನಗೆ ಕಣ್ಣಲ್ಲಿ ನೀರು ಬಂದಿತ್ತಲ್ಲ, ಸರಿ ನನಗೆ ನನ್ನ ಅಸ್ಟೆಂಟ್ ಶರತ್ ಅಂತ ಅವನು ಒಬ್ಬರೇ ಅದು ಗೊತ್ತಿರೋದು, ಯಾಕಂದ್ರೆ ಅವನ ಪಕ್ಕದಲ್ಲಿ ಅವನೇ ಇದ್ದಿದ್ದು. ನಾನು ಕಣ್ಣಲ್ಲಿ ನೀರು ಒರೆಸ್ಕೊಂಡೆ. ಹಿಂಗೆ ಸರಿ ಬಾಸ್ ಬಂದು ಓಕೆನಪ್ಪಿ ಅಂತ ಅಂದರು. ನನಗೆ ಮಾತೇ ಬರ್ತಿಲ್ಲ. ನಾನು ಒಂದು ಕ್ಷಣ ಏನು ಮಾಡಿ ಸುಮ್ಮನೆ ಅವ್ರನ್ನ ಹಿಂಗೆ ನೋಡಿ ಸುಮ್ಮನೆ ಹಿಂಗೆ ಅಂದೆ ಅಷ್ಟೇ. ಇನ್ನೇನು ನನಗೆ ಮಾತೇ ಬಂದಿಲ್ಲ. ಯಾಕಂದ್ರೆ ನನಗೆ ಅವ್ರನ್ನ ಫೇಸ್ ಟು ಫೇಸ್ ನನಗೆ ನೋಡೋಷ್ಟು, ಯಾಕಂದ್ರೆ ನಾನು ಅವ್ರನ್ನ ಫೇಸ್ ಟು ಫೇಸ್ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರಿರೋದು ನೋಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಒಂದು ಎಮೋಷನ್ ಆಗ್ಬಿಟ್ಟು ಸಖತ್ ಅವತ್ತು ನಾನೇ ಜಸ್ಟ್ ಹಿಂಗೆ ಅಂದೆ ಅಷ್ಟೇ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಅವ್ರ ಜೊತೆ ಆ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋದಕ್ಕೆ ಇನ್ನೊಂದು ಎಷ್ಟು ಹೇಳ್ಕೊಟ್ರು ಸಾಲದು. ಅಂದ್ರೆ ಅಷ್ಟು ಎಪಿಸೋಡು ನಮ್ಮ ಕಾಟೇರ ಸಿನಿಮಾದಲ್ಲಿ ಇದೆ. ಇನ್ನೊಂದು ಅವ್ರಿಗೆ ಕಾಲು ಏಟಾಗ್ಬಿಡ್ತು, ಅವ್ರಿಗೆ ನಡಿಕಾಗ್ತಿರಲಿಲ್ಲ. ಆ ಟೈಮ್ ಕೂಡ ನೀವು ಫಾರೆಸ್ಟ್ ಫೈಟ್ ನೀವು ನೋಡ್ಬೇಕು. ನೀವು ಅವರಿಗೆ ರೈಟ್ ಲೆಗ್ ಅವರಿಗೆ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಅದು ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಹಂಗಾಗಿತ್ತು. ಬಟ್ ನೀವು ಬಿಟ್ಟಿಲ್ಲ. ಅವರು ಇಲ್ಲ ಮಾಡೋಣ ಚೆನ್ನಾಗಿ ಮಾಡೋಣ, ಇದು ಶೂಟಿಂಗ್ ನಂಗೆ ನಿಲ್ಲಬಾರ್ದು, ಶೂಟಿಂಗ್ ಆಗ್ಬಾರ್ದು, ಇಷ್ಟು ಜನ ಫೈಟರ್ಸು, ಇಷ್ಟು ಜನ ಈ ಥರದನ್ನೆಲ್ಲ ಸೆಟಪ್ ಮಾಡಿದೀವಿ, ನನ್ನಿಂದ ಇದಾಗಬಾರ್ದು ಅಂತ ಅಂದ್ಬಿಟ್ಟು ನೀವು ನಂಬಲ್ಲ. 2 ಗಂಟೆವರೆಗೂ ಫೈಟನ್ನ ಮಾಡಿ ಅದಾದ್ಮೇಲೆ ಒಳಗಡೆ ಸೀನ್ ಇದೆಯಲ್ಲ ಅಚ್ಚು ಸರ್ದು ಅವ್ರದ್ದು, ಬೆಳಗಿನ ಜಾವ 6:30ವರೆಗೂ ಮಾಡಿದೀವಿ. 7:00 ಅವ್ರ ಮನೆಗೆ ಹೋಗಿರೋದು. ಇದೇ ಫಸ್ಟ್ ಟೈಮ್ ಅವ್ರ ಲೈಫ್ ಹಿಸ್ಟ್ರಿನಲ್ಲೇ ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಅವ್ರು ಫಸ್ಟ್ ಟೈಮು ಬೆಳಗ್ಗೆ 7:30 ಅವರು ಇಲ್ಲಿಂದ ನಮ್ಮ ಸೆಟ್ ಬಿಟ್ಟು ಅವ್ರು ಹೋಗಿದ್ದು. ಸೊ ಬೆಳಗಿನ ಜಾವ 6:30ವರೆಗೂ ಅವರು ಕೆಲಸ ಮಾಡಿಕೊಟ್ರು. ಫುಲ್ ನೈಟ್ ಹೇಳ್ತಾರೆ. ನಾನು ಹೇಳ್ತದ್ದು ಸಂಜೆ 6 ಗಂಟೆ ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಶಾರ್ಟೇ ಅವ್ರದ್ದು ಅವತ್ತು 7:30 8 ಗಂಟೆ ನಾವು ಶಾರ್ಟ್ ಮಾಡಿದ್ದು. ಅದು ಲಾಸ್ಟ್ ಡೇ ಅನ್ಸುತ್ತೆ. ಅದು ಅವ್ರಿಗೆ ಫುಲ್ ಹೆವಿ ಪೇನ್. ಬೇಕಾದ್ರೆ ನೀವು ಅದು ನೋಡ್ಬೋದು. ಆ ಒಬ್ಬನ ಮೇಲೆ ಅವರು ಕುತ್ಕೊಂಡು ಹಿಂಗೆ ಟರ್ನ್ ಆಗ್ತಾರೆ ಈಗ ಅವರು, ಆಯ್ತಾ. ನಾವು ಟರ್ನ್ ಆಯ್ತು, ಒಂದು ಶಾರ್ಟ್ ಆಗೋಯ್ತು. ಆಗಿದ ತಕ್ಷಣನೇ ಓಕೆ ಅಂತಂದ್ವಿ. ಬಾಸ್ ಬಂದು ನೋಡಿದ್ರು, ಇಲ್ಲ ಚೆನ್ನಾಗಿ, ನಾನು ಇನ್ನು 1 ಮೂರು ಬೇಡ ಸಾಕು, ಜನ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತ. ಅಂದ್ರೆ ಕಾಲ ಆಗ್ತಿಲ್ಲ, ಆ ಪೇನ್ ಇದ್ರೂ ಕೂಡ ಅವರು ಇಲ್ಲ ಅದೇನೋ ನನ್ನ ಕಡೆಯಿಂದಾನೇ ಅದೇನೋ ಶಾರ್ಟ್ ಏನೋ ಚೆನ್ನಾಗಿ ಆಗಿಲ್ವನೋ, ಚೆನ್ನಾಗಿ ಬಂದಿಲ್ವನೋ, ಇಲ್ಲ ನಮ್ಗೆ ಬಿಡಿ ಚೆನ್ನಾಗಿದೆ ಬಿಡಿ ಚೆನ್ನಾಗಿದೆ ಅಂತ ಅಂದ್ರೂ ಅವ್ರು ಬಿಡಿಲ್ಲ. ಇಲ್ಲ ಅದನ್ನ ಮಾಡೋಣ ಅಂತ ಅಂದ್ಬಿಟ್ಟು ತಿರ್ಗಾ 1 ಮೂರು ಅದನ್ನ, ಯಾಕಂತಂದ್ರೆ ಅವರು ಡೂಪ್ ಹಾಕಲ್ಲ. ಅವ್ರು ಅವಾಗಿಂದನೂ ಅಷ್ಟೇ ಈ ಥರದ್ದು ಇದ್ರಲ್ಲೆಲ್ಲ ಅವರು ಡೂಪೇ ಹಾಕಲ್ಲ. ಅವರೇ ಏನೇ ಇದ್ರು ಕೂಡ ಅವರೇ ಸ್ಟಂಟ್ ಮಾಡೋದು. ಸೊ ಆ ಶಾರ್ಟ್ ಆದ್ಮೇಲೆ ನಮಗೆ ಸ್ವಲ್ಪ ಇದಾಯ್ತು, ಅಪ್ಪ ಸದ್ಯ ಈ ಶಾರ್ಟ್ ಮುಗಿತಲ್ಲಪ್ಪ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ಅವ್ರಿಗೆ ಅವತ್ತು ಆ ಬೆಂಕಿ ಮುಂದೆನೂ ಅಷ್ಟೇ ಅವ್ರಿಗೆ ಕುತ್ಕೊಳಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಹೆವಿ ಕಾಲ್ ಪೈನು. ಇದು ನಾವು ಎಲ್ಲರೂ ಅಷ್ಟೇ ಅಲ್ಲ, ಅವತ್ತು ಇಡೀ ದಿನ ನಾವು ಅನ್ಕಂಫರ್ಟಬಲ್ ಆಗೇನೆ ನಾವು ಕೆಲಸ ಮಾಡಿದ್ವಿ ಎಲ್ಲರೂ. ಯಾಕಂದ್ರೆ ನಾವೆಲ್ಲರೂ ಮನುಷ್ಯರೇ. ಇವಾಗ ನಮಗೂ ಆ ಪೈನ್ ಆಯ್ತು ಅಂತಂದ್ರೆ ನಮ್ಗೂ ಆ
ಏನು ಪೇಯ್ನ್ ಅಂತ ನಮಗೂ ಗೊತ್ತಾಗುತ್ತೆ. ಸೊ ನಿಜವಾಗ್ಲೂ ನನಗೆ ಅವತ್ತು ಅದು ಶೂಟ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ನಮ್ಮ ಬಾಸ್. ನಿಜವಾಗ್ಲೂ ಅದು ನಾನು ಹೇಳ್ತೀವಲ್ಲ, ಅದು ಸುಮ್ಮನೆ ಅದು 2 ಮಾತಲ್ಲಿ ಮುಗಿಸೋದಂತಲ್ಲ, ಅದನ್ನ ನಾನು ತುಂಬಾ ವರ್ಣನೆ ಮಾಡೋಕ್ಕಾಗಲ್ಲ. ಏನೇ ಇದ್ರು ಕೂಡ ಅದಕ್ಕೇನೆ ಇವತ್ತಿಗೆ ಆ ಭಗವಂತ ಅವರಿಗೆ ಇದೊಂದು ಏನು ರಿಸಲ್ಟ್ ಇದೆಯಲ್ಲ ಇವತ್ತಿಗೆ ಕೊಟ್ಟಿರೋದೇ ಅದೊಂದು ಹಾರ್ಡ್ ವರ್ಕ್. ನೀವು ಸುದೀಪ್ ಸರ್ ಹತ್ರನು ಒಳ್ಳೆ ಕ್ಯಾಮ್ರಾಮನ್ ಅನ್ಸ್ಕೊಂಡಿದ್ದೀರಾ. ದರ್ಶನ್ ಸರ್ ಕಡೆನು ದರ್ಶನ್ ಸರ್ ಸಕ್ಸಸ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು, ನನಗೆ ಸುಧಾಕರೇ ಬೇಕು ಅಂತಾನೆ ಹೇಳ್ತಾ ಇದ್ರು. ಸರ್, ಈ ಇಬ್ರು ಸ್ಟಾರ್ಗಳು ಫ್ರೆಂಡ್ಸ್ ಆಗಿರ್ಬೋದು, ಈಗ ಅಭಿಮಾನಿಗಳು ಇಬ್ರು ಸೇರಿ ಒಂದು ಸಿನಿಮಾ ಮಾಡ್ಬೇಕಂತಿದ್ರೆ, ಆ ಸಿನಿಮಾ ಏನೋ ಟೈಪ್ ಆದ್ರೆ ಅವ್ರಿಗೂ ನೀವೇನಾರ ಆಸ್ ಎ DOP ಕೆಲಸ ಮಾಡ್ತೀರಾ ಸರ್? ಅಲ್ಲ, ಅದಕ್ಕಿಂತ ಅದೃಷ್ಟ ನನಗೆ ಏನು ಬೇಡ. ಅದಕ್ಕಿಂತ ಅದೃಷ್ಟನೇ ಏನು ಬೇಡ ನಂಗೆ. ಅದೊಂದು ಅಲ್ಲ, ಆ ಥರದೊಂದು ಸಿಗುತ್ತೆ, ಅದ್ರಲ್ಲಿ ನಾನೊಬ್ಬ ಪಾಲ್ದಾರ ಆಗ್ತೀನಿ ಅಂತಂದ್ರೆ ಲೈಫ್ ಟೈಮಲ್ಲಿ ನಾನೇನೋ ಒಂದು ಅಚೀವ್ ಮಾಡದೇ ಗುರು ಅಂತ ನನ್ನ ಜನ ಅವತ್ತು ಅನ್ಕೊಂತೀನಿ ಬೇಕಾದ್ರೆ. ಸರ್, ಈಗ ದರ್ಶನ್ ಸರ್ಗೆ ಬಂದಾಗ ದರ್ಶನ್ ಸರ್ ಯಾವ ಫ್ರೇಮಲ್ಲಿ ಚೆನ್ನಾಗಿ ಕಾಣ್ತಾರೆ ಸರ್? ಅಲ್ಲ, ಅವ್ರದ್ದು ಅಷ್ಟೇ ಲೆಫ್ಟ್ ಚಿಹ್ನೆ. ಆಮೇಲೆ ನಾನು ಹೇಳಿದಿಲ್ಲ, ನನಗೆ ಅವ್ರ ಕಣ್ಣದ ಭಾಳ ಇಷ್ಟ. ಅವ್ರ ಸ್ಟೈಲ್ ನಂಗೆ ತುಂಬ ಇಷ್ಟ. ಅಂದರೆ ಇವಾಗ ನಾವೇನಾದರೂ ಒಂದು ಕಂಪೋಸ್ ಮಾಡ್ತೀವಿ, ಏನೊಂದು ಮಾಡ್ತೀವಿ ಅಂದರೆ ನಾವು ಅವ್ರನ್ನ ನೋಡ್ಕೊಂಡು ಬಂದಿರ್ತೀವಲ್ಲ, ಅವ್ರ ಸ್ಟೈಲು, ಅವ್ರ ಇದು. ಸೊ ನಾವು ಅದನ್ನು ಇಟ್ಕೊಂಡು ಅವ್ರನ್ನ ಪ್ಲೇ ಮಾಡ್ತೀವಲ್ಲ, ಅಂದರೆ ಅವ್ರನ್ನ ಹಿಂಗೆ ತೋರಿಸಿದ್ರೆ ಚೆನ್ನಾಗಿರ್ತದೆ. ಅಂದರೆ ಆ ಶಾರ್ಟ್ ಡಿಸೈನ್ ಮಾಡ್ತೀವಲ್ಲ, ನನಗೆ ಯಾವಾಗಲೇ ನಾನು ದರ್ಶನ್ ಸರ್ ಆ ಕ್ಯಾರೆಕ್ಟರ್ನ ನಾನು ಸಖತ್ ಲವ್ ಮಾಡ್ತೀನಿ ಒಂದು. ಆಮೇಲೆ ಅದನ್ನು ಅವ್ರಿಗೆ ಮೋಲ್ಡ್ ಮಾಡೋದಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಅಂದರೆ ಆ ಕ್ಯಾರೆಕ್ಟರ್ನ ಮೋಲ್ಡ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ನನಗೆ ಅವ್ರು ಕೂಡ ಅಷ್ಟೇ, ನನಗೆ ಲೆಫ್ಟ್ ಚಿಹ್ನೆ ಅವ್ರು ನನಗೆ ಇಷ್ಟ. ಸರ್, ಕಾಟೇರ ದೊಡ್ಡ ಓಪನಿಂಗ್ ತಗೋತು, ಕಲೆಕ್ಷನ್ಸ್ ಕೂಡ ಜಾಸ್ತಿ ಆಗ್ತಿದೆ. ಅಂದ್ರೆ ಜನರು, ಅಂದ್ರೆ ಪಬ್ಲಿಕ್ ಹೇಳ್ತಿದ್ರೆ ಇದು ಫೇಕ್ ಕಲೆಕ್ಷನ್ಸ್ ಎಲ್ಲ. ಆ ಕಲೆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾಟೇರ ಕಲೆಕ್ಷನ್ ಅಲ್ಲ, ಅದು 100% ಅದು ರಿಯಲ್. ಯಾರು ಫೇಕ್ ಅಂತ, ಯಾಕಂದ್ರೆ ಇವಾಗ ಎಲ್ರಿಗೂ ಈ ಸಿನಿಮಾ ಏನು ಹೋಗ್ತಿದೆ ಅಂತ ಎಲ್ರಿಗೂ ಗೊತ್ತು ಒಂದು. ಆಮೇಲೆ ಪ್ರತಿ ಥಿಯೇಟರ್ ಕಲೆಕ್ಷನ್ಸ್ ಇವಾಗ ಅವ್ರ ಮಾಲೀಕರೇ, ಥಿಯೇಟರ್ ಮಾಲೀಕರೇ ಇವತ್ತು ಇಷ್ಟು ಲಕ್ಷ ಆಯಿತು, ಒಂದು ವಾರದಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಅಂತೆಲ್ಲ ಪ್ರತಿಯೊಂದು ಹೇಳ್ಬೇಕಾದ್ರೆ 500 ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಸೊ ಅದ್ರ ಲೆಕ್ಕ ಇವಾಗ ನಿಮಗೆ ಮಾಲ್ಗಳೆಲ್ಲ ಹಂಗಾಗಲ್ಲ. ಯಾಕಂದ್ರೆ ನಿಮ್ಗೆ ಮಾಲಲ್ಲಿ ಒಂದೊಂದು ಮಾಲಲ್ಲಿ 15 ಶೋ ಹೋದ್ರೆ 9 ಶೋ, ಇನ್ನೊಂದು 8 ಈ ಥರ ಇಟ್ಕೊಂಡಿದ್ದಾರೆ. ಯಾಕೆ ಸಿಂಗಲ್ ಸ್ಕ್ರೀನಲ್ಲೇ 5 ಶೋ 7 ಶೋ ಇಟ್ಕೊಂಡಿದ್ದಾರೆ. ಸೊ ಹಂಗೆ ಲೆಕ್ಕ ಹಾಕಿದ್ರೆ ನೀವು ಎಷ್ಟು ಕಲೆಕ್ಷನ್ ಮಾಡಿರ್ಬೋದು, ಅದಕ್ಕಿಂತ ಜಾಸ್ತಿ ಆಗಿದೆ. ಅದಕ್ಕೆ ಏನಾದ್ರು ಅಂತಂದ್ರೆ ಕೆಲವು ನಂಬರ್ಸ್ ಕೊಡಲ್ಲ ಅಂತಂದ್ರೆ ಇದೊಂದು ಕಾರಣಕ್ಕೋಸ್ಕರ ಅದು ನಂಬರ್ಸ್ ಕೊಡಲ್ಲ. ಬಟ್ ಏನು ಹೇಳ್ತಿದ್ದಾರೆ, ಇಟ್ಸ್ ನಾಟ್ ಅ ಫೇಕ್. ಅಂದ್ರೆ ಕಲೆಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಹೌದು ಸರ್, ಈಗ ದುಬೈಲು ಪ್ರೀಮಿಯರ್ ಆಗಿದೆ, ಸಕ್ಸಸ್ ಆಗಿ 2ನೇ ವಾರಕ್ಕೂ ನುಗ್ಗಿದೆ. ಕಾಟೇರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇನ್ನೂ ಮುನ್ನುಗ್ಗಬೇಕು. ಒಂದು ನಾನು 100 ಸಲ ನಾನು ಅದು ಹೇಳ್ತಿರೋದ, ಈ ಡೇಸ್ ಲೆಕ್ಕ ಇಲ್ಲ ನಮಗೆ ಇದೊಂದು ದೊಡ್ಡ ಸಕ್ಸಸ್ ಒಂದು. ಅದಾದ ಮೇಲೆ ನಾವು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಇದೀವಲ್ಲ ಅನ್ನೋದು ಒಂದು ಹೆಮ್ಮೆಯ ವಿಷಯ ಇದು. ಯಾಕಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ, ನಾವು ಮತ್ತೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ನಮ್ಮ ಅದೃಷ್ಟ ಅದು. ನಾವು ಈ ಸಿನಿಮಾದಲ್ಲಿ ನಾವು ಒಂದು ಪಾರ್ಟ್ ಆಗಿರೋದು ನಮ್ಮ ಅದೃಷ್ಟ ಅದು. ಸೊ ಕಾಟೇರ ಸಿನಿಮಾ ನಮ್ಮ ಎಲ್ರಿಗೂ ನಾನು ಹೇಳ್ತಿರೋದು, ನನಗೆ ಅಂತಲ್ಲ, ನಮ್ಮ ಇಡೀ ತಂಡಕ್ಕೆ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ತೀನಿ. ಸರ್, ನೆಕ್ಸ್ಟ್ ದರ್ಶನ್ ಸರ್ ಡೆವಿಲ್ ಸಿನಿಮಾ ಮಾಡ್ತಿದ್ದೀರಿ ಅಂತ ಹೇಳ್ತೀವಿ. ದರ್ಶನ್ ಸರ್ ಪಾತ್ರ ರಿವೀಲ್ ಮಾಡಬಹುದು ಸರ್? ಇವಾಗ ಸದ್ಯಕ್ಕಂತ ನಾನು ಪಾತ್ರನ ಯಾವುದು ರಿವೀಲ್ ಮಾಡೋ ಇದಿಲ್ಲ. ಅದು 15ನೇ ತಾರೀಕು ಅಂದ್ರೆ 16ನೇ ತಾರೀಕು ದರ್ಶನ್ ಸರ್ ಬರ್ಡೇ ಫೆಬ್ರಲ್ಲಿ ಇರುತ್ತಲ್ಲ. ಸೊ ಅವಾಗ ಅಟ್ಲೀಸ್ಟ್ ಒಂದು ಗ್ಲಿಮ್ಸು ಅಥವಾ ಏನಾದರೂ ಪೋಸ್ಟರ್ಸ್ ಏನಾದರೂ ಆ ಥರದ್ದು ಏನಾದರೂ ಬಿಡೋದಕ್ಕೆ ಒಂದು ತಯಾರಿ ಅಂತ ಇವಾಗ ಸದ್ಯಕ್ಕೆ ನಾವು ಅದನ್ನು ಮಾಡ್ಕೊತಾ ಇದ್ದೀವಿ. ಪಾತ್ರ ಅಂತ ನಮ್ಮ ಡೈರೆಕ್ಟ್ರು ಅದನ್ನ ರಿವೀಲ್ ಮಾಡ್ತಾರೆ. ಸರ್, ನಿಮ್ಮ ನೋಡಿದಂಗೆ ಅಂದ್ರೆ ಪಾತ್ರ ಯಾವ ತರದ್ದು ಇರ್ಬೋದು? ಅಂದ್ರೆ ಮತ್ತೆ ಹಳ್ಳಿ ಅಥವಾ ಕಮರ್ಷಿಯಲ್ ಸಿನಿಮಾ ಆಗಿರ್ಬೋದಾ, ಏನಾಗಿರ್ಬೋದು? ಇಲ್ಲ, ಇದು ಅದೇ ಹೇಳ್ತೀನಲ್ಲ, ಇವಾಗ ಕಾಟೇರ ಆದ್ಮೇಲೆ ನಾನು ಡೆವಿಲ್ ಮಾಡ್ತಾ ಇಲ್ಲ. ಇಟ್ಸ್ ವೆರಿ ಆಪೋಸಿಟ್. ನನಗೂ ಕೂಡ ಆಪೋಸಿಟ್ ಅದು ಅಂತಂದ್ರೆ ಇದು ವೆರಿ ಸ್ಟೈಲಿಶ್ ಆಗಿರುತ್ತೆ. ಅಂದ್ರೆ ಇದ್ರದ್ದು ಪ್ರೆಸೆನ್ಸ್ ಆಗಲಿ, ಇದೊಂದು ಜಾನರ್ ಆಗಲಿ ಬೇರೆ ತರ ಇರುತ್ತೆ. ಸೊ ಕಾಟೇರ ತಲೆಯಲ್ಲಿ ಇಟ್ಕೊಂಡು ಆ ಸಿನಿಮಾನ ಮಾಡಿದಾಗ ಇವಾಗ ನಾವು ಕೂಡ ಕಾಟೇರಿಂದ ಆಚೆ ಕಡೆ ಬರಬೇಕು. ಇವಾಗ ನಾನು ಆ ಸಿನಿಮಾ ಮಾಡ್ಬೇಕಾದ್ರೆ ಟೋಟಲ್ ನಾನು ಆ ಕಾಟೇರ ಬಿಟ್ಟು ಇವಾಗ ನೆಕ್ಸ್ಟ್ ಡೆವಿಲ್ ಅನ್ನೋದಕ್ಕೆ ನಾನು ಹೋಗ್ಬೇಕು ಅಂತಂದಾಗ ಅದನ್ನ ಒಂದು ಪ್ರೆಸೆಂಟೇಷನ್ ಆಗಲಿ, ಆ ಸಿನಿಮಾನ ನನ್ನ ಇದರಿಂದ ಬೇರೆ ರೀತಿಯಲ್ಲೇ ಮಾಡಬೇಕು ಅನ್ನೋದು ನನ್ನ ಒಂದು ಆಲೋಚನೆ. ಥ್ಯಾಂಕ್ ಯು ಸರ್, ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್.